ಓದಬೇಡ ಅಂತ ಹೇಳಿ ಸೊಸೆಯ ಮೇಲೆ ಅಟ್ಯಾಕ್ ಆಗಿದೆ. ಪೆನ್ನು ಹಿಡಿದುಕೊಳ್ಬೇಕಾದಂತಹ ಕೈಗೆ ಪೆಟ್ಟು ಕೊಟ್ಟಿದ್ದಾನೆ ಮಾವ. ಇಂತಹ ಒಂದು ಅಮಾನವೀಯ ಘಟನೆ ನಡೆದಿದೆ. ಒಬ್ಬ ಸೊಸೆ ಓದಬೇಕು ಅಂತ ಆಸೆ ಪಟ್ಟಿರ್ತಾಳೆ, ಆದರೆ ಓದಕ್ಕೆ ಹೋಗಬೇಡ ಅಂತ ಹೇಳಿ ಸೊಸೆಯ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಪೆನ್ನು ಹಿಡಿಯಬೇಕಾದ ಕೈಗೆ ಇಲ್ಲಿ ಏಟನ್ನು ಕೊಟ್ಟಿದ್ದಾರೆ, ಪೆಟ್ಟು ಬಿದ್ದಿದೆ. ಮಾವ ಮಾಡಿರುವಂತಹ ವಿಚಾರ. ರ್ಯಾಂಕ್ ಬೇಡ, ಗಾಯದ ಮಾರ್ಕ್ ಸಾಕು ಅಂತ ಮಾವ ಹೇಳ್ತಾ ಇದ್ದಾರೆ. ದ್ವೇಷ ತೀರಿಸಿಕೊಳ್ಳಲು ಸಿಕ್ಕಿದ್ದು PUC ಎಕ್ಸಾಮ್ ಟೈಮ್. ಪರೀಕ್ಷೆ ಮುಗಿಸಿ ಮನೆಗೆ ಬಂದ ಒಂದು ಸೊಸೆಗೆ ದೊಣ್ಣೆಯಿಂದ ಏಕಾಏಕಿಯಾಗಿ ದಾಳಿ ಮಾಡಿದ್ದಾನೆ. ಮೈಸೂರಿನ ನಂಜನಗೂಡು ತಾಲೂಕಿನ ಪಾಳ್ಯ ಗ್ರಾಮ ಏನಿದೆ ಅಲ್ಲಾಗಿರುವಂತಹ ಘಟನೆ ಇದು. ಹಳೆ ದ್ವೇಷ ಹಾಗೂ ವಿದ್ಯಾರ್ಥಿನಿ ಓದಬಾರದು ಎನ್ನುವಂತಹ ಒಂದು ಕುಚೇಷ್ಟೆ, ಈ ರೀತಿಯಾದ ಮನಸ್ಥಿತಿ. ಹಲ್ಲೆಗೊಳಗಾದ ದ್ವಿತೀಯ PUC ವಿದ್ಯಾರ್ಥಿನಿ ಪೂರ್ಣಿಮಾ ಅಂತ. ವಿದ್ಯಾರ್ಥಿನಿಯ ಸೋದರ ಮಾವ ಏನಿದ್ದಾನೆ ಸೋಮಣ್ಣ ಮತ್ತು ತಂಡದಿಂದ ಹಲ್ಲೆಯಾಗಿದೆ. ಅದೊಬ್ಬನೇ ಮಾತ್ರ ಅಲ್ಲ, ಅದರ ಜೊತೆಗೆ ಇನ್ನೂ ಕೂಡ ಕೆಲವರು ಇದ್ದರು. ವಿದ್ಯಾರ್ಥಿನಿ ಮಾತ್ರವಲ್ಲದೆ ನಡೆಯೋಕೆ ಬಂದಂತಹ ಕುಟುಂಬಸ್ಥರ ಮೇಲೂ ಕೂಡ ಇವರು ಹಲ್ಲೆ ಮಾಡಿದ್ರು. ಯುವತಿ ಶಿಕ್ಷಣ ತಗೊಳ್ಳೋದು ಅವ್ರಿಗೆ ಇಷ್ಟ ಇರಲಿಲ್ಲ, ಉತ್ತಮವಾದ ಭವಿಷ್ಯ ಇತ್ತು, ಆದರೆ ಅವ್ರಿಗೆ ಇಷ್ಟ ಇರಲಿಲ್ಲ. ಗಾಯಾಳು ಪೂರ್ಣಿಮಾ ಈಗ ಆಸ್ಪತ್ರೆಯಲ್ಲಿದ್ದಾಳೆ, ಚಿಕಿತ್ಸೆ ತಗೋತಾ ಇದ್ದಾಳೆ. ಸೋಮಣ್ಣ ಸೇರಿದಂತೆ 7 ಜನರ ವಿರುದ್ಧ ಈಗ FIR ದಾಖಲಾಗಿದೆ. ನಂಜನಗೂಡು ಗ್ರಾಮದ ಪೊಲೀಸ್ ಠಾಣೆ, ಗ್ರಾಮಾಂತರ ಪೊಲೀಸ್ ಠಾಣೆ, ಅಲ್ಲಿ ಪ್ರಕರಣ ದಾಖಲಾಗಿದೆ. ಒಬ್ಬ ಸೊಸೆ ಓದಬಾರ್ದು ಅನ್ನುವಂತಹ ವಿಚಾರ ಅಥವಾ ಹಳೆ ದ್ವೇಷ, ಬೇರೆ ಯಾವುದಾದ್ರೂ ವಿಚಾರ ಇರಬಹುದು, ಅದಕ್ಕೋಸ್ಕರ ಆಗಿರುವಂತಹ ಹಲ್ಲೆ. ಆತ PUC ಸಮಯ ಏನು ಪರೀಕ್ಷೆ ಟೈಮನ್ನು ನೋಡಿನೇ ಈ ರೀತಿಯಾಗಿ ನಡೆದುಕೊಂಡಿದ್ದಾನೆ. ರ್ಯಾಂಕ್ ತಗೊಳ್ಳೋದು ಬೇಡ, ಏನೂ ಬೇಕಾಗಿಲ್ಲ, ನಿನಗೆ ಇದೇ ಏಟ್ ಸಾಕು ಅಂತ ಹೇಳಿ ಹಲ್ಲೆ ಮಾಡಿದಂಥ ಬರೀ ಆತ ಮಾವ, ಸೋದರ ಮಾವ ಮಾತ್ರ ಅಲ್ಲ, ಅವ್ರ ಜೊತೆ ಇದ್ದಂಥವ್ರು ಕೂಡ ಹಲ್ಲೆ ಮಾಡಿದ್ದಾರೆ. ಮತ್ತು ಈಗ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರು ಬಂದು ಮಾತಾಡಿರ್ತಾರೆ, ಬಿಡಿಸೋಕೆ ಟ್ರೈ ಮಾಡಿರ್ತಾರೆ, ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಪರೀಕ್ಷೆ ಮುಗಿಸ್ಕೊಂಡು ಬಂದ ಮೇಲೆ ಆ ಸೊಸೆಗೆ ಒಂದು ರೀತಿಯಲ್ಲಿ ಮಾನವೀಯತೆ ಇಲ್ಲದೇನೆ ಇವರು ಹೊಡೆದಿರುವಂಥದ್ದು. ಈ ವಿಚಾರವಾಗಿ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಹೆಣ್ಣು ಮಗು ಓದಬೇಕು ಅನ್ನೋದು ಎಲ್ಲರೂ ಕೂಡ ಆಸೆ ಇರುತ್ತೆ. ಮನೆಯಲ್ಲಿ ಒಂದು ಇದೇ ಮಾತು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳು ಓದಿದರೆ ಅಲ್ಲಿ ಒಂದು ಶಾಲೆನೇ ನಿರ್ಮಾಣ ಆಗುತ್ತೆ. ಯಾಕಂದರೆ ಆ ಹೆಣ್ಣುಮಗು ಅಥವಾ ತಾಯಿ ಏನು ಮಾಡ್ತಾಳೆ, ತನ್ನ ಸುತ್ತಮುತ್ತ ಇರುವಂತಹ ಮಕ್ಕಳಿಗೆ, ತನ್ನ ಮಕ್ಕಳಿಗೆ, ಬೇರೆಯವ್ರಿಗೂ ಕೂಡ ತನ್ನ ಫ್ರೀ ಟೈಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾಳೆ, ಒಂದು ಗುರು ಕೂಡ ಆಗ್ತಾಳೆ. ಈ ರೀತಿಯಾದ ಮಾತಿದೆ. ಆದರೆ ಇಲ್ಲಿ ಆ ಹುಡುಗಿ ಓದ್ತೀನಿ ಅಂತ ಇದ್ದರು, ಚೆನ್ನಾಗಿ ಓದ್ತಾ ಇದ್ರು ಕೂಡ ಬೇಡ ಅಂತ. ಆದರೆ ಯಾವ ವಿಚಾರಕ್ಕೆ ಇವರು ಬೇಡ ಅಂತ ನಿರಾಕರಿಸಿದಾರೋ, ಹಲ್ಲೆ ಮಾಡಿದಾರೋ ಗೊತ್ತಿಲ್ಲ. ಅಥವಾ ಏನಾದರೂ ದ್ವೇಷ ಇತ್ತು ಅವ್ರ ಕುಟುಂಬದ ನಡುವೆ. PUC ಎಕ್ಸಾಮನ್ನು ಮುಗಿಸ್ಕೊಂಡು ಬಂದು ಮನೆಗೆ ಬರಬೇಕಾದ್ರೆ ಆಗಿದೆ. ಪಾಪ ಹುಡುಗಿಗೆ ಓದಬೇಕನ್ನೋ ಆಸೆ ಇರುತ್ತೆ, ಆದರೆ ಇವ್ರಿಗೆ ಇಷ್ಟ ಇಲ್ಲ ಅದು. ಮೈಸೂರು ನಂಜನಗೂಡು ಏನಿದೆ, ಮೈಸೂರಿನ ನಂಜನಗೂಡು ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ವಿದ್ಯಾರ್ಥಿನಿ ಓದಬೇಕು ಅಂತ ಆಸೆಗೆ ಮಣ್ಣೆರ್ಚಿದ್ದಾರೆ. ಪೂರ್ಣಿಮಾ ಅನ್ನುವಂತಹ ವಿದ್ಯಾರ್ಥಿಗೆ ಆಸ್ಪತ್ರೆಯಲ್ಲಿದ್ದಲ್ಲೇ ದಾಖಲಾಗಿದ್ದಾಳೆ. 7 ಜನರ ವಿರುದ್ಧ FIR ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.